ಬಟ್ ಇವತ್ತು ಹಬ್ಬ ಅಲ್ವಾ ಸರ್, ಹಬ್ಬದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಸೊ ಮಾತಾಡಿಲ್ಲ ಅಂದ್ರೆ ನೀವು ಬಿಡಲ್ಲ, ನಮಗೆ ಚೆನ್ನಾಗಿ ಗೊತ್ತು. ಸಂಕ್ರಾಂತಿ ಅಂದಾಗ ಸರ್ ಏನ್ ನೆನಪಾಗುತ್ತೆ? ಒಂದೊಂದು ಊರಲ್ಲಿ ಹಬ್ಬನ ಬೇರೆ ಬೇರೆ ತರ ಏನಂದ್ರೆ ಆಚರಣೆ ಮಾಡ್ತಾರೆ. ಸೊ ನಿಮ್ಮೂರಲ್ಲಿ ಯಾಕಂದ್ರೆ ಹಳ್ಳಿ ಸೊಗಡನ್ನ ತುಂಬಾ ಅರ್ಗಿಸಿಕೊಂಡವ್ರು ನೀವು, ಮಾತುಗಳಲ್ಲಾಗಿರ್ಬೋದು, ಆಕ್ಟಿವಿಟೀಸ್ಗಳಲ್ಲಿ. ಸತೀಶ್ ಅವರು ಪಕ್ಕಾ ಹಳ್ಳಿ ಹುಡುಗ ಅಂತ ಹೇಳ್ತಾರೆ ಕೂಡ. ಈ ಹಳ್ಳಿಯಲ್ಲಿ ಜಾಸ್ತಿ ಆಚರಣೆ ಮಾಡೋದೇ ಮಕರ ಸಂಕ್ರಾಂತಿ ಹಬ್ಬನ. ಸೊ ನಿಮಗೆ ನೆನಪಿದ್ದಂಗೆ ಮಕರ ಸಂಕ್ರಾಂತಿ ಹಬ್ಬನ ಎಷ್ಟು ಖುಷಿಯಾಗಿ ಆಚರಣೆ ಮಾಡಿದೀರಾ? ಯುಗಾದಿ ಒಂಥರ ಕ್ಲಾಸ್ ಆದ್ರೆ ಸಂಕ್ರಾಂತಿ ಮಾಸು ಇದರಷ್ಟು ಬ್ರೈಟ್ ಆಗಿರೋ ಹಬ್ಬಗಳೇ ಇಲ್ಲ. ಇದು ಹಬ್ಬಗಳಿಗೆಲ್ಲ ಇದೆ ರಾಜ ಅಂತ ಅನ್ಬೋದು. ಎಲ್ಲ ಹಬ್ಬಕ್ಕೂ ಇದೆ ಕಿಂಗು. ಯಾಕಂದ್ರೆ ಇದ್ರಲ್ಲಿ ಮಾಸ್ ಎಲಿಮೆಂಟ್ಸು ಇದೆ, ಕ್ಲಾಸ್ ಎಲಿಮೆಂಟ್ಸು ಇದೆ, ಎಲ್ಲ ತರನೂ ಇದೆ. ಲವ್ ಸ್ಟೋರಿ ಇರ್ತವೆ. ಇದು ಕಮರ್ಷಿಯಲ್ ಹಬ್ಬ ಇದು. ಯಾಕೆಂದ್ರೆ ನೋಡಿ, ನಾವು ಇಡೀ ವರ್ಷ ಕಾಯ್ತಾ ಇರ್ತೀವಿ ಯಾವ ಹಬ್ಬ ಮುಗಿದಿರುತ್ತೆ ಹಿಂದೆ. ಆ ಹಬ್ಬದಲ್ಲಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ ನಮಗೆ. ಅಂದ್ರೆ ಈ ಸಂಕ್ರಾಂತಿ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ನಮ್ಮ ಮನೆಗಳಿಗೂ ಹೊಸ ಬಟ್ಟೆ, ಮನೆಗಳ ಬಣ್ಣ ಬದಲಾಗುತ್ತೆ. ಸುಣ್ಣ ಹೊಡಿತಾ ಇದ್ರು ಅವಾಗ, ಪ್ರತಿ ಮನೆಗೂ ಸುಣ್ಣ ಹೊಡಿತಾ ಇದ್ರು. ಮನೆ ಧೂಳು ತೆಗಿತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಹಸುಗಳಿಗೆ ಏನೋ ಸ್ನಾನ ಮಾಡಿಸ್ತೀವಿ, ನಾವು ಸ್ನಾನ ಮಾಡ್ಕೋತೀವಿ, ಇಡೀ ಊರಿಗೂರು ಸ್ನಾನ ಮಾಡ್ಕೊಳುತ್ತೆ. ಅಂದ್ರೆ ಅಷ್ಟನ್ನು ವರ್ಷದ ಕೊಳೆಯನ್ನೆಲ್ಲ ತೆಗೆದು ಒಂದ್ಸಲ ಕ್ಲೀನ್ ಮಾಡಿ, ಆ ಕ್ಲೀನ್ ಮಾಡೋ ಮನಸ್ಥಿತಿ ಏನಂತಂದ್ರೆ ಸೈಕಾಲಜಿಕಲಿ ಅಂದ್ರೆ ಹೊಸದಾಗಿ ಮತ್ತೆ ಲೈಫನ್ನ ಸ್ಟಾರ್ಟ್ ಮಾಡೋಣ, ಹಳದನ್ನೆಲ್ಲ ಮರೆತು ಮತ್ತೆ ಮುಂದಕ್ಕೆ ಹೋಗೋಣ ಅನ್ನೋದೇ ಈ ಹಬ್ಬ ಆಚರಣೆಯ ಒಂಥರ ಏನಂತಾರೆ ಸಂಕೇತ ಅಂತ ಹೇಳ್ಬೋದು, ಅದರ ಉದ್ದೇಶ ಅಂತ ಹೇಳ್ಬೋದು. ಅದನ್ನು ಹಿರೀಕರು ಸೈಂಟಿಫಿಕ್ ಆಗಿ ಅವಾಗಿಂದ ಮಾಡ್ಕೊಂಡ್ಬಂದಿದ್ದಾರೆ. ಹಾಗೆ ಈ ಹಬ್ಬ ಇದೆಯಲ್ಲ ನಮಗೆ ಸ್ಪೆಷಲ್ ಹಬ್ಬ ಇದು. ಬಿಕಾಸ್ ಯು ಸಿ, ನಾನು ಅವಾಗಲೇ ಅದೇ ಹೇಳ್ತಾ ಇದ್ದೆ, ಏನೋ ರೆಡಿ ಆಗ್ತೀವಾ, ಬರ್ತೀವಾ, ನಾವು ಬಟ್ಟೆ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ಒಂದೇ ಥರ ಬಟ್ಟೆಗಳು. 4 ಜನ ಅಣ್ಣ ತಮ್ಮದಿರಿದ್ರು, 4 ಜನಕ್ಕೂ ಒಂದೇ ಥರ. ಒಂದು ಪನ್ನ ಹರಿಸಿದ್ರು, ಹೊಡೆದ್ರು, ಅವ್ನ ಟೈಲರ್ ಒಂದೊಂದ್ಸಲ ಕೆಳಕ್ಕೆ ಹೊಲ್ದ, ಒಂದ್ಸಲ ಮ್ಯಾಕ್ ಹೊಲ್ದ, ಆಯ್ತಾ. ಒಂದೊಂದ್ಸಲ ಉದ್ದ ಆಗಿರೋದು, ಒಂದೊಂದ್ಸಲ ತುಂಡ ಆಗಿರೋದು. ನಮಗೆ ಹೇಳು, ತೋಳಿಂದ ಒಂದ್ಸಲ ಉದ್ದ ಹೋಗಿದ್ರೆ ನೋಡಿ ಉದ್ದ ಹೊಲ್ದವನೇ ಅಂತ. ಫುಲ್ ತೋಳು ಹೊಳಿಯಕ್ಕೆ ಒಂಥರ ಚಾರ್ಜು, ಆಫ್ ತೋಳು ಹೊಳಿಯಕ್ಕೆ ಒಂಥರ ಚಾರ್ಜು. ಶಕ್ತಿ ಇರೋರು ಆಫ್ ಹೊಲಿಸ್ತಾ ಇದ್ರು, ಅಲ್ಲ ಶಕ್ತಿ ಇಲ್ಲದೆ ಇರೋರು ಪಾಪ ಏನಂದ್ರೆ ಬಟ್ಟೆ ಜಾಸ್ತಿ ತಗೋಬೇಕು ಅಂತ. ಶಕ್ತಿ ಇರೋರು ಫುಲ್ ತೋಳು ಹೊಲಿಸ್ಕೊತಾ ಇದ್ರು. ಆ ಥರ ಆ ಸಣ್ಣ ಸಣ್ಣ ಮೂಮೆಂಟ್ಗಳಿದೆ. ಆಮೇಲೆ ಆ ಗುಲಾಮ್ ಪಟ್ಟೆ ಅಂತ ತರೋರು, ಹಸುವಿನ ಕೊಂಬೆಲ್ಲ ಒರೆಯೋರು, ಆ ಒಂದು ಚಾಕು ತಗೊಂಡು ಶಾರ್ಪ್ ಆಗಿರೋದು ಹಸುವಿನ ಕೊಂಬೆಲ್ಲ ಕೆರೆದು 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 ಶಾರ್ಪ್ ಮಾಡಿ ಮೇಲ್ಗಡೆ ತುದಿ ಕಟ್ ಮಾಡಿ ನಮ್ಮ ಅಣ್ಣ ಮಾಡ್ತಿದ್ರು. ನಾನು ಚಿಕ್ಕವನವಾಗ ನಾನು ನೋಡ್ಕೊಂಡು ನಿಂತ್ಕೋತಿದ್ದೆ. ಅದನ್ನೆಲ್ಲ ಹೊರದು ಕ್ಲೀನ್ ಮಾಡಿ ಅದನ್ನ ತೊಳೆದು ಪಳ ಅಂತ ತೊಳೆಯೋ ಥರ ಮಾಡಿ ಅದಕ್ಕೊಂದು ಕ್ರೀಮ್ ಎಣ್ಣೆ ಹಚ್ಚೋರು, ಕೊಬ್ಬರಿ ಎಣ್ಣೆ ಹಚ್ಬಿಟ್ರದ ಪಳ್ಳ ಅಂತ ತೊಳೆಯೋದು. ಅದಾದ್ಮೇಲೆ ಅದಕ್ಕೆ ಗುಲಾಮ್ ಪಟ್ಟೆ ಎಣ್ಸೋರು. ಗುಲಾಮ್ ಪಟ್ಟೆ ಎಣ್ಸಿ ಮೇಲ್ಗಡೆ ಒಂದು ಕುಚ್ಚಿಟ್ಟು ಆಮೇಲೆ ಹಸುಗಳಿಗೆ ಬರೆ ಹಾಕೋರು. ಇಲ್ಲಿ ಆ ಬರೆ ಹಾಕಿರೋರು ಆ ಟೈಮಲ್ಲೇ ಅದ್ರ ಮೇಲೆ ಕಪ್ಪು ಹಾಕಿ ನೀಟಾಗೆ, ಅದಾದ್ಮೇಲೆ ಒಂದು ಕಪ್ಪು ದಾರ ಕಟ್ಟಿ, ಕಾಲಿಗೊಂದು ಕಪ್ಪು ದಾರ ಕಟ್ಟಿ ಅದಕ್ಕೆ, ಆಮೇಲೆ ಅದಕ್ಕೆ ಏನೋ ಬಲೂನ್ಗಳೆಲ್ಲ ಕಟ್ಟಿ ಸುತ್ತ ಅದನ್ನು ಸೆಲೆಬ್ರೇಟ್ ಮಾಡಿ ಅದಕ್ಕೊಂದು ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನ ಹಿಡ್ಕೊಂಡು ಇಡೀ ಊರು ಒಂದು ಜಾಗದಲ್ಲಿ ಓಣಿನಲ್ಲಿ ನಿಂತಿರೋದು. ಎಲ್ಲ ಹಸುಗಳು ಒಂದೇ ಕಡೆ ನಿಂತಿರೋ, ನಿಮಗೆ ಒಂದು 500 ಮೀಟ್ರ್ ದೂರದಲ್ಲಿ ರೆಡಿ ಅಂದ ತಕ್ಷಣ ಇಲ್ಲಿ ಬೆಂಕಿಗೆ ರೆಡಿ ಮಾಡಿರೋ, ಇಷ್ಟು ಹೈಟಿಗೆ ಬೆಂಕಿಗೆ ತರಗೆಲ್ಲ ಹಾಕಿ ಫುಲ್ ರೆಡಿ ಮಾಡಿ. ಅಲ್ಲಿ ನಾವು ಈ ಥರ ಕಾಂಪೌಂಡ್ ಮೇಲ್ಗಡೆ ದೇವಸ್ಥಾನದ ಕಾಂಪೌಂಡ್ ಇತ್ತು, ಅದ್ರ ಮೇಲ್ಗಡೆ ಕೂತ್ಕೋತಾ ಇದ್ವಿ. ಸಣ್ಣ ಹುಡುಗರು ನಾವು, ಯಾವಾಗ ಬರುತ್ತೆ ಅಂತ ಹಿಂಗೆ ಬಗ್ಗಿ ನೋಡ್ತಾ ಇರೋದು. ಬಂತ ಯಾರದ್ದು ಬರುತ್ತೆ ಯಾವ ಹಸು ಬರುತ್ತೆ ಅಂತ ಬಗ್ಗಿ ನೋಡ್ತಾ ಇರೋದು. ಅದ್ರ ಮಧ್ಯೆ ಕಮರ್ಷಿಯಲ್ ನಡೀತಾ ಇರೋದು. ಅಲ್ಲಿ ಎಲ್ಲ ಹೆಣ್ಮಕ್ಳು ಬಂದಿರೋರು, ಇಡೀ ಊರಿಗೂರ ಸೇರಿರೋದು, ಹುಡುಗರು ನೋಡೋದು, ಆ ಹೆಣ್ಮಕ್ಳು ನೋಡೋರು ಇರ್ತಾ ಇದ್ರು. ಅಲ್ಲ ಸರ್, ನೀವು ನಿಮ್ಮನ್ನ ಇರ್ತಾ ಇದ್ರು. ಅದೆಲ್ಲ ನಡೆಯೋದು. ಅವ್ರನ್ನ ಹೇಳ್ಕೊತಾ ಇಲ್ಲ, ಅದು ನಂಗೆ ಕ್ಲಾರಿಟಿ ಬೇಕಿತ್ತು. ನಾವಿನ್ನು ಅವಾಗ ಮಿಡಲ್ ಸ್ಕೂಲ್ ಪಾಪ, ನಾವೆಲ್ಲ ಸಣ್ಣ ಹುಡುಗರು. ಏನಕ್ಕೆ ಸರ್ ಮಿಡಲ್ ಕ್ಲಾಸ್? ಅದಕ್ಕೇನು ಮಿಡಲ್ ಕ್ಲಾಸ್ ಹೈಸ್ಕೂಲ್ ಅಂತೆಲ್ಲ ಇರಲ್ಲ, ನೋಡ್ತಾ ಇದ್ವಿ. ಅದೆಲ್ಲ ಆದ್ಮೇಲೆ ಆ ಜಂಪ್ ಹೊಡಿಯೋದು ಗೊತ್ತಾ, ಬಂದು ಫಸ್ಟ್ ಎಲ್ಲ ಒಂದ್ಸಲ ಓ ಅನ್ನೋರು. ಏನಕ್ಕೆ ಅಂದ್ರೆ ಯಾರ್ದು ಹೋಯ್ತು ಮುಂದೆ ಅಂತ. ಅದು ಮಜಾ. ನಮ್ಗೆ ಆಸೆ ಇರ್ತೈತೆ, ನಮ್ಮದು ಬರಲಿ, ನಮ್ಮನೇದು ಬರಲಿ, ನಮ್ಮಣ್ಣ ಓಡಿಸ್ಕೊಂಡ್ಬರ್ತಾರದು ಬರಲಿ ಅಂತೆಲ್ಲ ಆಸೆ ಇರೋದು ನಮಗೆ. ಆ ಒಂದು ಸೆಲೆಬ್ರೇಷನ್ ಇದೆಯಲ್ಲ, ಅದೊಂಥರ ಮೈ ರೋಮಾಂಚಕಾರಿ, ಅದೇ ಬ್ಯೂಟಿಫುಲ್ಲು. ಅದಕ್ಕೆ ನಾನು ಹೇಳಿದ್ದು ಸಂಕ್ರಾಂತಿ ಅಂತಂದರೆ ಕಮರ್ಷಿಯಲ್ ಹಬ್ಬ ಅಂತ, ಅಂದರೆ ಒಂಥರ ಮಾಸ್ ಹಬ್ಬ ಇದು.